ನಮಸ್ಕಾರ. ನಾನು ಈ ದಿನ ಒಗ್ಗರಣೆ ಅನ್ನ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ರುಚಿಯಾಗಿರುತ್ತೆ. ಕೆಲವು ಸಾರಿ ರಾತ್ರಿ ಅನ್ನ ಮಾಡಬೇಕಾದ್ರೆ ಅಳತೆ ಗೊತ್ತಾಗಲ್ಲ, ಬಿಡುತ್ತೆ. ಆವಾಗ ಅನ್ನವನ್ನು ವೇಸ್ಟ್ ಮಾಡೋಕ್ಕಾಗಲ್ಲ. ಈ ರೀತಿ ಒಗ್ಗರಣೆ ಅನ್ನ ಮಾಡಿದರೆ ತುಂಬ ರುಚಿಯಾಗಿ ಮನೆಯಲ್ಲೆಲ್ಲರೂ ತಿಂತಾರೆ. ಬನ್ನಿ ಈಗ ಒಗ್ಗರಣೆ ಅನ್ನ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ನಾನು ಈರುಳ್ಳಿನ ಸ್ವಲ್ಪ ಉದ್ದವಾಗಿ ಸಿಗದಿಟ್ಕೊಂಡಿದ್ದೀನಿ. ಹಾಗೆ ದೊಣ್ಣೆಮೆಣಸಿನ್ಕಾಯಿ ಸಣ್ಣದೊಂದು ಹೆಚ್ಚಿಟ್ಟಿದ್ದೀನಿ. ಒಂದು ಟೊಮೊಟೊ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 2 ಸ್ಪೂನು ಹಸಿ ಬಟಾಣಿ ಇದೆ. ಹಾಗೆ ಕೊತ್ತಂಬರಿ ಸೊಪ್ಪು, ಕರಿಬೇವು ಇದೆ. ಬೆಳ್ಳುಳ್ಳಿ ನಾನು 5 ಹೆಸಳನ್ನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. 1/4 ಸ್ಪೂನು ಜೀರಿಗೆ ಮೆಣಸಿನ್ಕಾಯಿ ಪೌಡ್ರ್ ಇಟ್ಕೊಂಡಿದ್ದೀನಿ. ರುಚಿಗಾಗಷ್ಟು ಉಪ್ಪಿದೆ. ಇಲ್ಲಿ ವಾಟೆ ಪುಡಿ ತೊಗೊಂಡಿದ್ದೀನಿ ನಾನು. ಹುಣಸೆಹಣ್ಣು ಬೇಕಾದರೂ ತೊಗೊಬೋದು, ಆದರೆ ಲಿಂಬೆಹಣ್ಣು ಚೆನ್ನಾಗಾಗಲ್ಲ. ಈಗ ಒಗ್ಗರಣೆಗೆ ರೆಡಿ ಮಾಡೋಣ. ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ. 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಸ್ವಲ್ಪ ಕಾಯಲಿ. ಈಗ 1 ಸ್ಪೂನು ಕಡಲೆಬೇಳೆ ಹಾಕ್ತೀನಿ. ಅರ್ಧ ಸ್ಪೂನು ಉದ್ದಿನಬೇಳೆ ಹಾಕ್ತೀನಿ. ಈಗ 1/4 ಚಮಚ ಅರಿಶಿನ ಹಾಕ್ತೀನಿ. ಅರಿಶಿನ ಯಾವಾಗಲೂ ಪರಿಮಳ ಮತ್ತು ರುಚಿ ಕೊಡುತ್ತೆ. ಆರೋಗ್ಯಕ್ಕೆ ಸಹಿತ ಒಳ್ಳೆಯದು. ಯಾವುದೇ ಒಗ್ಗರಣೆಗೆ ಹಾಕಬೇಕಾದ್ರೂ ಸಾಸಿವೆ ಕಾಳು ಸ್ವಲ್ಪ ಎಣ್ಣೆ ಕಾದ್ಮೇಲೆ ಹಾಕಬೇಕು, ಆವಾಗ ತುಂಬ ಪರಿಮಳ. ನಾನಿಲ್ಲಿ 1 ಸ್ಪೂನು ಸಾಸಿವೆ ಕಾಳು ಹಾಕಿದ್ದೀನಿ. ಈಗ ಕಟ್ ಮಾಡ್ಕೊಂಡಿರೋ ಬೆಳ್ಳುಳ್ಳಿ ಹೆಸರುಗಳನ್ನು ಹಾಕ್ತೀನಿ. ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಬೇಕು. ಇಲ್ಲಿ ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಬದಲು ಜೀರಿಗೆ ಮೆಣಸಿನ್ಕಾಯಿ ಪೌಡ್ರನ್ನ 1/4 ಚಮಚದಷ್ಟು ಹಾಕ್ತೀನಿ. ನೀವು ಹಸಿಮೆಣಸು ಹಾಕ್ಬೋದು. ಈಗ ಗ್ರೀನ್ ಪೀಸ್ ಹಾಕ್ತೀನಿ. ಒಂದು ಸೀಸನಲ್ಲಿ ಇದನ್ನು ತಂದು ಬಿಡಿಸಿ ಫ್ರೀಝರಲ್ಲಿ ಇಟ್ಟರೆ 6 ತಿಂಗಳವರೆಗೂ ಹಾಳಾಗಲ್ಲ. ಈಗ ಸ್ವಲ್ಪ ಫ್ರೈ ಮಾಡೋಣ. ಈಗ ಹೆಚ್ಚಿಟ್ಕೊಂಡಿರೋ ದೊಣ್ಣೆಮೆಣಸನ್ನು ಹಾಕೋಣ. ಈರುಳ್ಳಿ ಅದ್ರ ಜೊತೆ ಕರಿಬೇವನ್ನು ಹಾಕೋಣ. ಈರುಳ್ಳಿ ಸ್ವಲ್ಪ ಫ್ರೈ ಆದರೆ ಪರಿಮಳ ಜಾಸ್ತಿ. ಈಗ ಟೊಮೊಟೊ ಹಣ್ಣನ್ನು ಹಾಕೋಣ. ಟೊಮೊಟೊ ಹಣ್ಣು, ಈರುಳ್ಳಿ, ದೊಣ್ಣೆಮೆಣಸು ಚೆನ್ನಾಗಿ ಬಾಡಬೇಕು. ಈಗ ರುಚಿಗಾಗಷ್ಟು ಉಪ್ಪು ಮತ್ತು ವಾಟೆ ಪುಡಿ ಹಾಕೋಣ. ವಾಟೆ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದು ಹೆಚ್ಚಾಗಿ ಮಾರ್ಕೆಟಲ್ಲಿ ಸಿಗುತ್ತೆ. ಇದು ಹುಣಸೆಹಣ್ಣಿನ ಥರ ಗ್ಯೂಚೋದು ಬೇಡ, ಪುಡಿನೇ ಇರುತ್ತೆ. ಪುಡಿ ಅಡುಗೆಗೆ ಉದುರಿಸ್ಬಿಟ್ರೆ ಸರಿ, ತುಂಬ ಈಸಿ. ಈಗ ಸ್ವಲ್ಪ ಬಾಡೋಕ್ಕೆ ಬಿಡೋಣ. ನೋಡಿ, ಇಷ್ಟು ಚೆನ್ನಾಗಿ ಒಗ್ಗರಣೆಯಲ್ಲಿ ಟೊಮೊಟೊ, ಈರುಳ್ಳಿ ಎಲ್ಲವೂ ಬಾಡಬೇಕು. ಈಗ ಅನ್ನನ ಹಾಕೋಣ. ಅನ್ನ ಹಾಕಿದ ಮೇಲೆ ಗ್ಯಾಸ್ ಆಫ್ ಮಾಡಿಬಿಡಬೇಕು. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಉಪ್ಪು, ಹುಳಿ, ಖಾರ ಎಲ್ಲ ಬಹಳ ರುಚಿಯಾಗಿರುತ್ತೆ. ತಿಂದಷ್ಟು ತಿನ್ನೋಣ ಅನಿಸ್ಬಿಡುತ್ತೆ. ಈಗ ಒಗ್ಗರಣೆ ಜೊತೆ ಅನ್ನ ಚೆನ್ನಾಗಿ ಮಿಕ್ಸ್ ಆಗಿದೆ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪನ್ನು ಉದುರಿಸೋಣ. ಅನ್ನ ರಾತ್ರಿ ಉಳಿದ್ರೆ ಅದು ಊಟ ಮಾಡೋಕ್ಕೆ ಬರೋಲ್ಲ. ಆದ್ದರಿಂದ ಈ ಥರ ಒಗ್ಗರಣೆಯನ್ನು ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಊಟ ಮಾಡ್ಬೋದು. ಒಗ್ಗರಣೆ ಹಾಕಿದ ಮೇಲೆ ಸ್ವಲ್ಪ ಬಿಸಿ ಮಾಡಿಟ್ಬಿಟ್ರೆ ಮಧ್ಯಾಹ್ನದವರೆಗೂ ಬರುತ್ತೆ. ನೋಡಿದ್ರಲ್ಲ ಒಗ್ಗರಣೆಯನ್ನು ಮಾಡೋದು ಹೇಗೆ ಅಂತ. ನೀವು ಒಮ್ಮೆ ಟ್ರೈ ಮಾಡಿ ರುಚಿಯನ್ನು ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.